ಓಕೆ, ನಿನ್ನೆ ಒಂದು ಪ್ರಾಬ್ಲಮ್ ಹೇಳಿದ್ದೆ, ಹೇಳಿ ಪ್ರಾಬ್ಲಮ್ನ. ಹೇಳಿ, ಯಾರೊಬ್ರು ಓದಿ. ಕೇಳ್ತಾಯ್ತಾ? sir. ಓದವ. 5 years hence, the age of Jacob will be 3 times that of his son. 5 years ago, Jacob's age was 7 times that of his son. What are their present age? ಈಗ ಜಾಕೋಬ್ ಮತ್ತು ಸನ್ ಅಂತಿದ್ದಾರೆ, ಅಪ್ಪ ಸರ್ ಮಗ. ಕಾಣ್ತಾ ಇಲ್ಲ ಯಾರಿಗೆ? ಸರ್, ಬರೀ ಸೌಂದರ್ಯ TM ಅಂತ ಕಾಣ್ತಾ ಇದೆ ಸರ್. ಸಹನಾ ಎಂ. ಎಲ್ಲರಿಗೂ ಕಾಣ್ತಿದ್ದೀನಿ ನಮ್ಮದನ್ನು. ಎಸ್ ಸರ್, ಕಾಣಿಸ್ತಿದ್ದೀರಾ? ನೀನೇ ಮಾಡ್ಕೊಂಡಿದ್ದೀನಿ ನೋಡ. ಸೌಂದರ್ಯ TM ಸರಿ ಆಯ್ತಾ? ಎಸ್ ಸರ್. ಮತ್ ನೀನ್ ಮಾಡ್ಕೊಂಡು ನನಗೆ ಸರ್ ಸೌಂದರ್ಯ TM ಕಾಣಿಸ್ತಿದ್ದಾಳಂದ್ರೆ ಸರ್, ನೀವು ಮಾತಾಡಿದ್ಮೇಲೆ ಕೇಳಿಸ್ತು ಮತ್ತೆ. ಓಕೆ, ಈಗ ಬರ್ರಿ. ಈಗ ಜಾಕೋಬ್ ಅಂತಿದ್ದಾನೆ, ಮತ್ತೆ ಅವನ್ ಮಗ ಇದ್ದಾನೆ. ಅವ್ರದ್ದು ಪ್ರೆಸೆಂಟ್ ಏಜ್ ಕೊಟ್ಟಿಲ್ಲ, ಅದಕ್ಕೆ ಜಾಕೋಬ್ದು ಪ್ರೆಸೆಂಟ್ ಏಜ್ ಅನ್ನ ಎಕ್ಸ್ ಅಂತ ತಗೋಣ, ಜಾಕೋಬ್ ಸನ್ ಏಜ್ ಅನ್ನ ವೈ ಅಂತ ತಗೋಣ. ಲೆಟ್ ದಿ ಏಜ್ ಆಫ್ ಜಾಕೋಬ್ ಎಕ್ಸ್ ಇಯರ್ಸ್, ಸನ್ ಡೈರೆಕ್ಟ್ ಆಗಿ ಬರೀರಿ ವೈ ಇಯರ್ಸ್. ಇಲ್ಲಿ ಎನ್ಸ್ ಅಂದ್ರೆ ಏನು? ಮುಂದೆ ಸರ್, ಮುಂದೆ After. ಮುಂದೆ ಸರ್, ಆಫ್ಟರ್. ಎನ್ಸ್ ಅಂದ್ರೆ ಈಗ ಎಕ್ಸ್ ಜಾಕೋಬ್ ಏಜ್ ಪ್ರೆಸೆಂಟ್ ಏಜ್ ಎಕ್ಸ್, ಅದ ಸನ್ ಏಜ್ ವೈ ಅಂತ ತಗೊಂಡಿದ್ದೀನಿ. ಆ ಎನ್ಸ್ ಮೀನ್ಸ್ ಎನ್ಸ್ ಅಂದ್ರೆ ಇದು ಇಲ್ಲಿ ಆಫ್ಟರ್ 5 years ಅಂತ ಕೊಟ್ಟಿದ್ದಾನೆ. ಆಫ್ಟರ್ 5 years ಮೀನ್ಸ್ ಜಾಕೋಬ್ ಏಜ್ನ ಈ ಪ್ರೆಸೆಂಟ್ ಏಜಿಗೆ 5 ವರ್ಷ ಆಡ್ ಮಾಡ್ಬೇಕು, ಮಗನ ಏಜಿಗೆ 5 ವರ್ಷ ಆಡ್ ಮಾಡ್ಬೇಕು, ಅಪ್ಪನ ಏಜ್ ಯಾವ್ದಕ್ ಸಮ? ಆಫ್ಟರ್ 5 years 3 times of his son's age. ಯಾವುದು? 3 times of son's age. ಸನ್ ಏಜ್. ಒಂದ್ ನಿಮಿಷ ಸಮಾಧಾನ ಕೇಳಿ. ಇಲ್ಲಿ ಆಫ್ಟರ್ 5 years ಅಂತ ಕೊಟ್ಟಾಗ ಜಾಕೋಬ್ನ ಪ್ರೆಸೆಂಟ್ ಏಜ್ ಎಕ್ಸ್ ಅಂತ ಇಟ್ಕೊಂಡಿದ್ದೀನಿ, ಅದ್ರ ಮುಂದಿನ 5 ವರ್ಷ ಅಂದ್ರೆ +5, ದಟ್ ಈಸ್ ಈಕ್ವಲ್ ಟು ಮಗನ ವಯಸ್ಸಿನ +5 ಮಾಡಿ, ಅದು ಯಾವ್ದಕ್ ಸಮ? 3 times ಆಫ್ ಸನ್ ಏಜ್. ಯಾರ್ದು? ಜಾಕೋಬ್ ಏಜ್. ಇಟ್ ಈಸ್ ಕ್ಲಿಯರ್. ಯಾಕೆ x+5 = 3 × y + 5 ಅಲ್ಲೆಲ್ಲೂ ಸಹ ಆಫ್ಟರ್ ಅಂತ ಕೊಟ್ಟಿಲ್ಲ. ಎನ್ಸ್ ಮೀನ್ಸ್ ಆಫ್ಟರ್ ಅಂತ. ಕ್ಲಿಯರಾ? ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ, ನಾನು ಮುಂದಕ್ಕೆ ಹೋಗೋದಕ್ಕಿಂತ ಮೊದಲು ನಿಮಗೆ ಡೌಟ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ನಾವು ಜಾಕೋಬ್ದು ಪ್ರೆಸೆಂಟ್ ಏಜ್ ಅಂದ್ರೆ ಎಕ್ಸ್ ಅಂತ ತಗೊಂಡಿದೀವಿ, ಅವ್ನ ಸನ್ ಏಜ್ ಅನ್ನ ವೈ ಅಂತ ತಗೊಂಡಿದೀವಿ. ಅದನ್ನ ಕಂಡಿಡಿಯಕ್ಕೆ ಅಂದ್ರೆ ಜಾಕೋಬ್ ಈಗಿನ ಪ್ರೆಸೆಂಟ್ ಏಜ್ ಅನ್ನ ಕಂಡಿಡಿಯಕ್ಕೆ 2 ಕಂಡೀಷನ್ ಕೊಟ್ಟಿದ್ದಾನೆ. ಎನ್ಸ್ 5 years ಅಂತ ಹೇಳಿದ್ದಾನೆ, 5 years ಎನ್ಸ್ ಅಂತ ಹೇಳಿದ್ದಾನೆ. 5 years ಎನ್ಸ್ ಮೀನ್ಸ್ ಜಾಕೋಬ್ ಈಗ ಇದನ್ನಲ್ಲ, ಆ ಏಜಿಗಿಂತ 5 ವರ್ಷ ಮುಂದಕ್ಕೆ ಅಂದ್ರೆ x+5, ದಟ್ ಈಸ್ ಈಕ್ವಲ್ ಟು. ಅದೇ ರೀತಿ ಮಗನ ವಯಸ್ಸು ಸಹ 5 ವರ್ಷ ಜಾಸ್ತಿ ಆಗುತ್ತೆ. ಅದು ಎಷ್ಟಕ್ಕೆ ಸಮ? 3 times ಆಫ್ ಸನ್ನಿಗೆ ಸಮ. ಅದನ್ನ ಬರ್ದಿದ್ದೀನಿ. ಓಕೆ, ಸೊ ನಾವು ರೈಟ್ x+5 = 3y + 15. ಓಕೆ, ಸೊ ನಾವು x - 3y 15 - 5. ಸೊ ನಂಬರ್ಸ್ ಒಂದ್ ಕಡೆ ಮಾಡಿದೆ, ವೇರಿಯೇಬಲ್ಸ್ ಒಂದ್ ಕಡೆ ಮಾಡಿದೆ. ಸೊ x - 3y = 10. ನಾವು ಕಾರ್ಟೇಜ್ ಈಕ್ವೇಶನ್ 1. ಸೊ ಬರ್ಕೊಳ್ಳಿ.
ಇನ್ನು ಇವತ್ತು ಯಾರು ಜಾಯ್ನ್ ಆಗಿಲ್ಲ? ತೇಜಸ್ವಿನಿ ಒಬ್ಳು ಜಾಯ್ನ್ ತೇಜಸ್ವಿನಿ ಸಹನಾ 2 17 19 ಆಯ್ತು. ಇನ್ಯಾರು ತಿದ್ಗಿ ಜಾಯ್ನ್ ಆಗಿದಾನ? ಸರ್ ಸಮನ್ವಿತ. ಸಮನ್ವಿತ 3. ಮಾನ್ಯ ಜಾಯ್ನ್ ಆಗಿದ್ಯಾ? ಸರ್ ನಾನು ಹೇಳಿದ್ದು ಸರ್ ಈಗ. ಹೂನವ್ ಅದಕ್ಕೆ ಗೊತ್ತಾತ್, ನೀನ್ ಹೇಳಿದ್ಕೆ ಗೊತ್ತಾಗಿದ್ದೆ. ಎಲ್ಲೋಗಿದ್ದಾಳಕ್ಕೆ ಸಮನ್ವಿ? ಗೊತ್ತಿಲ್ಲ, ಮೇಬಿ ಲಿಂಕ್ ಓಪನ್ ಆಗ್ತಿಲ್ಲ ಅನ್ಸುತ್ತೆ. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿಲ್ಲ. ಸರ್ ಸಹನಾರ್ ಅಮ್ಮ ಊರಲ್ಲಿ ಇಲ್ವಂತೆ ಸರ್, ಅದಕ್ಕೆ ಬರಲ್ವಂತೆ ಕ್ಲಾಸ್. ನಿಮ್ಮನೆ ಕರಿಬೇಕಿತ್ತು. ಸರ್ ಬರಲ್ಲ ಸರ್. ನಿಮ್ಮೂರವರೆಗೂ ಎಷ್ಟು ದೂರ ಆಗುತ್ತೆ? ಗೊತ್ತಿಲ್ಲ ಸರ್. ಏಯ್ ಬೈಸ್ಕೋಬೇಡ ನೀನು. ನಿಮ್ಮೂರವ್ರಿಗೆ ಎಷ್ಟು ದೂರ ಆಗತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಗೊತ್ ಒಂದೇ ತಾಲೂಕಲ್ವಾ? ಎಸ್ ಸರ್. ಓವರ್. ಆದವರು ರೈಸ್ ಹ್ಯಾಂಡ್ ಮಾಡಿ. ಓಕೆ ನೋಡ್ರಿ ಈಗ. ಸೊ ಆಗಿದೆಯಾ? ಅಯ್ಯೋ ಅರ ಇಲ್ಲ ಶಿವ ಇಲ್ಲಲ್ರಿ. ಆಗಿದೆ ಸರ್. ಹ್ಯಾಂಡ್ ರೈಸ್ ಮಾಡ್ತಿಲ್ಲಲ್ಲ ಯಾರು? ಓಕೆ ಬನ್ನಿ ಈಗ. ಸೊ ಒಂದು ಪ್ರಶ್ನೆ ಏನು ಅಂದ್ರೆ, ಜಾಕೋಬ್ನ ಇವತ್ತು ಪ್ರೆಸೆಂಟೇಜ್ ಎಷ್ಟು, ಜಾಕೋಬ್ ಮಗಂದು ಪ್ರೆಸೆಂಟೇಜ್, ಅವೆರಡನ್ನು ಕಂಡುಹಿಡಿಯೋಕೆ 2 ಕಂಡೀಷನ್ಸ್ ಕೊಟ್ಟಿದ್ದಾನೆ. 5 years ಎನ್ಸ್ ಅಂತ ಕೊಟ್ರೆ ಇಟ್ ಮೀನ್ಸ್ ಪ್ರೆಸೆಂಟ್ ಏಜ್ಗಿಂತ ಮುಂದಕ್ಕೆ ಅಂತ. ಈ ಪ್ರೆಸೆಂಟೇಜ್ ಜಾಕೋಬ್ದು ಎಕ್ಸ್ ಇದ್ರೆ 5 ವರ್ಷ ಮುಂದಕ್ಕೆ ಅಂದ್ರೆ x+5. ಅವನ್ ಸಂದು ಸಹ 5 ವರ್ಷ ಮುಂದಕ್ಕೆ ಹೋಗುತ್ತೆ y+5. ಬಟ್ ಜಾಕೋಬ್ ಏಜು ಯಾರ 3ರಷ್ಟಿದೆ? ಮಗನ 3ರಷ್ಟಿದೆ ಆಫ್ಟರ್ 5 years. ಸೊ x+5 is equal to 3y plus 15. So now plus 3y can turn ಟ್ರಾನ್ಸ್ಫರ್ ಮಾಡಿ -3y, 15 plus 5y ಕಡೆಗೆ ಬಂದ್ರೆ -5, x minus 3y is equal to 10. So now Cartesian equation 1. So next condition ಏನು? After 5 years ago, ಹೌದಲ್ವಾ? ಹಸಿತಾ ಇದೆಯಾ? ಎಸ್ ಸರ್ ಇದೀನಿ. ಆಫ್ಟರ್ 5 years ago ಅಂದ್ರೆ ಏನ್ ಮಾಡ್ತೀರಿ ಹೇಳ್ರಿ? ಈಗ ಅವನ ಈಗಿನ ಪ್ರೆಸೆಂಟೇಜ್ ಅಲ್ಲಿ 5 ವರ್ಷ ಕಳಿಬೇಕು. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಜಾಕೋಬ್ಸ್ ಏಜ್ ಎಷ್ಟಾಗುತ್ತೆ? x-5. ಅವ್ರ ಸನ್ ಏಜ್ ಎಷ್ಟಾಗುತ್ತೆ? y-5. ಎಷ್ಟು ಜಾಕೋಬ್ ಏಜ್? 7 times. 7. ಇದು ಕ್ಲಿಯರ್? ಎನ್ಸ್ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಪ್ರೆಸೆಂಟ್ ಆಡ್ ಮಾಡ್ಬೇಕು. ಎಷ್ಟೆಷ್ಟು ಹೇಳಿರ್ತಾನೆ ಅಷ್ಟನ್ನ. ಎಗೋ ಅಂದ್ರೆ ಪ್ರೆಸೆಂಟೇಜ್ ಅಲ್ಲಿ 5 years ಅನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. 5 years ಅಲ್ಲಿ ಇರೋದ್ರಿಂದ ಆಫ್ಟರ್ 7 years ಅಂದಿದ್ರೆ ಐ ವಿಲ್ ರೈಟ್ x-7. So now it is clear? Yes. Okay. So now x-5 is equal to 7y minus 35. So now transfer the variables into LHS. X minus 7y is equal to minus 35 plus 5. X minus 7y is equal to minus 30. Cartesian equation 2. ಸರ್ ಅಲ್ಲಿ ಆಫ್ಟರ್ 5 years ಹೇಗೋ ಬರುತ್ತೆ ಅಥವಾ ಬರೀ 5 years ಹೇಗೋ ಬರುತ್ತೆ? 5 years ಅಂತಾನೆ ಬರ್ಕಾನೆ. ನನಗೆ ಅದ್ಗೆ ಯಾಕೆ ಈಗ
ಆಫ್ಟರ್ 5 years 5 years again ತಗೊಳ್ರಿ 5 years ago. Five years ago ತಗೊಳ್ರಿ. So over. Yes, sir. 4 ಜನ ಅಷ್ಟೇ ಆಗಿದೆ ಅಂತ ರೈಸ್ ಮಾಡಿದ್ದಾರೆ ಹ್ಯಾಂಡ್. 5, 6, 7, 8, 9, 11 ಅಷ್ಟೇ. ಇನ್ನು 6 ಜನ ಬರ್ಕೊಳ್ತಿದ್ದಾರೆ ಅಂತ. 6 ಜನ ಅಲ್ಲಿ ಆದ್ಮೇಲೆ ನಾವು ಮುಂದಕ್ಕೆ ಹೋಗೋದು. ಈಗ 10 ಆತು, 11 ಇದ್ದಾರೆ, 10 ಬರ್ಕಂತ ಇದಾರೆ ಅಂತ. So now it is clear. ಸೊ ಯಾಕೆ 5 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದೆ, ಆ ಪ್ರಾಬ್ಲಮ್ ಅಲ್ಲಿ 5 years ಅನ್ನು ಯಾಕೆ ಆಡ್ ಮಾಡಿದೆ ಅಂದ್ರೆ, ಸೊ ಅಲ್ಲಿ ಎನ್ಸ್ ಅಂತ ಕೊಟ್ರೆ ಪ್ರೆಸೆಂಟ್ ಏಜ್ಗಿಂತ ಮುಂದಕ್ಕೆ ಹೋಗ್ಬೇಕು, ಎಗೋ ಅಂತ ಕೊಟ್ರೆ ಪ್ರೆಸೆಂಟ್ ಏಜ್ಗಿಂತ ಹಿಂದಕ್ಕೆ ಹೋಗ್ಬೇಕು. ಇದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಈಕ್ವೇಶನ್ 2 ಬಂತ ಈಗ. ಸೊ ಈಕ್ವೇಶನ್ 1 and 2 ಬರೀರಿ ಈಗ. ವಾಟ್ ಈಸ್ ಈಕ್ವೇಶನ್ 1? X minus 3y is equal to 10. X minus 3y is equal to 10. Equation 1. X minus 7y is equal to minus 30. Equation 2. ಈಗ equation 2 ತಗೊಂತಿರೋ 3 ತಗೊಂತಿರೋ 1 ತಗೊಂತಿರೋ? 1, sir. 1 ಎಲ್ಲರದು ಮಾತೊಂದೇ ಇರ್ಲಿ. 1 sir. 1 sir. 1 ತಗೋಣ. ಓಕೆ, ಫ್ರಮ್ 1 ಅದು ಈಸಿ ಇದೆ. ನಾನು ಹೇಳಿದ್ದೀನಿ 2 ಇಕ್ವೇಶನ್ ಅಲ್ಲಿ ಇಕ್ವೇಶನ್ 1 ನಾರು ತಗೊಳ್ಳಿ, ಇಕ್ವೇಶನ್ 2 ನಾರೇ ತಗೊಳ್ಳಿ. ಬಟ್ ನಿಮ್ಗೆ ಏನ್ ಗೊತ್ತಾ, ಆ 2 ಇಕ್ವೇಶನ್ ಅಲ್ಲಿ ಯಾವ ಇಕ್ವೇಶನ್ ತಗೊಂಡ್ರು ಎಕ್ಸ್ ವ್ಯಾಲ್ಯೂ ಕಂಡಿಡ್ಕಾಡ್ರಿ ಅಂತ ಹೇಳಿದೀನಿ, ಆಯ್ತಾ? ಸೊ ಫ್ರಮ್ 1 ಇಂದ ತಗೊಂಡಿದ್ದೀವಿ ಈಗ. ಸೊ ಎಕ್ಸ್ ಮೈನಸ್ ಮಾಡಂಗಿಲ್ಲ. ಹಾ, ಎಲಿಮಿನೇಷನ್ ಇಲ್ಲ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಒಂದು ಪ್ರಾಬ್ಲಮ್ ಬಿಟ್ಟಿದ್ದೆ ಅಕ್ಕ, ಎಸ್ ಸರ್. ನೆನಪಿದೆಯಾ? ಎಸ್ ಸರ್. ಎಸ್. ಮತ್ತೆ ಅದ್ರಲ್ಲಿ ಮಾಡ್ತಾ ಇರೋದಿದ್ನ. So x minus 3y is equal to 10. So x is equal to 10 plus 3y. You can correct as equation 3. Put 3 in 2. What is equation 2? X minus 7y is equal to 30. 10 plus 3y minus 7y is equal to 30. So it is minus 4y. ಯಾಕಂದ್ರೆ ಒಂದು ಪ್ಲಸ್ 1 ಮೈನಸ್ ಇದೆ, ಕಳಿಬೇಕು. 7y ನಲ್ಲಿ 3y ಹೋದ್ರೆ minus 4y. 30 minus 10. ಯಾಕಂದ್ರೆ ಪ್ಲಸ್ 10 ಈ ಕಡೆ ಅಂದ್ರೆ minus 10 ಆಯ್ತು. ಸೊ ನಾವು ರೈಟ್ ಬರೀಬೋದ ಕಡೆಗೆ. Yes, sir. Minus 4y is equal to 20. Y is equal to 20 by minus 4. Y is equal to minus 5. Y is equal to minus 5. ಮಾಡ್ರಿ, ಆಮೇಲೆ ನೆಕ್ಸ್ಟ್ ಹಾಕೋಣಂತೆ. Sir, ಹೇಳವಾ? ಅದು ಇದು ಈಗ equation minus 30 ಇದೆ sir. Sir, minus 13 ಬರುತ್ತೆ, y ವ್ಯಾಲ್ಯೂ 10 ಬರುತ್ತೆ. ಮತ್ ನೀವು ನನಗೆ ಸುಮ್ಮನೆ ಇದ್ರಲ್ಲ ಇಲ್ಲಿ ತನಕ ಸರ್ ಈಗ ನೋಡಿದ್ವಿ ಮೈನಸ್ ಅಲ್ಲಿಗೆ ಇದು ಏನಾಗುತ್ತೆ, ಇದು 40. ಹೆಂಗಂದ್ರೆ ನಾನು ತಪ್ಪು ಮಾಡಿಸ್ಬೇಕು ಅಂತ ನೀವು ಕುತ್ಕೊಂಡಿದ್ದೀರಲ್ಲ ಅಲ್ಲಿ. ನೋ ಸರ್.
-40. ನಾನು ಇಲ್ಲಿ ಮಿಸ್ ಆಗಿ 30 ಬರ್ಕೊಂಡೆ, ಅದ್ನ ಹೇಳಕ್ಕೆ ರೆಡಿ ಇಲ್ಲ ನೀವು. ಸೊ ಈಗ ಮೈನಸ್ ಮೈನಸ್ ಕ್ಯಾನ್ಸಲ್, y is equal to 40/4. 4. ಸೊ y is equal to 10. 10. ಇದೆಯಲ್ರಿ ನಿಮ್ಗೆ ಮಾತು ತಪ್ಪು ಮಾಡ್ಲಿ ಅಂತಾನೆ ಕಾಯ್ತಿರ್ತಿರಲ್ಲ ನೀವು. ಸಾನಾ, ಇಂಥ ಕೆಟ್ಟ ಬುದ್ಧಿ ಇರಬಾರ್ದವ ನಿನಗೆ. ಸರ್ ನೋ ಸರ್ ನಾನು ನೋಡ್ಲಿಲ್ಲ ಸರ್, ನಂದೇ ತಪ್ಪಾಗಿದೆ ಅಂತ ನೋಡ್ತಿದ್ದೆ ನಾನು. Next, put y is equal to 10 in 3. X is equal to 10 plus 3y. X is equal to 10 plus 3 into 10. X is equal to 10 plus 30. X is equal to 40. Over. Yes, sir. ಏನ್ ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ರೆ ಕೇಳ್ರಮ್ಮ. ಇಲ್ಲ ಇಲ್ಲಲ್ಲ, ನೋ ಸರ್. ಲೆಕ್ಕ ಓವರ್ ಆಯ್ತಾ? ನೋ ಸರ್. ಬರಿಬೇಕೀಗ. ಏನ್ ಕೇಳಿದಾನೆ? ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್ಸ್ ಈಸ್ 40 years. ಬರೀರಿ, ಅದನ್ನ ಬರೀರಿ. ಬರ್ತೀವಿ. What are their present ages? Jacob's present age is 40 40 years. years. ಇದು ಅಳಿಸ್ಬೋದಾ ನಾನು? Yes, sir. ಅಳಿಸ್ಬೋದಾ? ಮಾತಾಡೋದಲ್ರಿ ಸಾನ. Jacob's present is 40 years. 40 years. Jacob's Sons. sons ಅಲ್ಲ. Son Yes, sir. ಎಷ್ಟು? 10 10 years. years. Yes. Clear ಆಯ್ತು? Yes, sir. Any doubts? So now, ಹೇಳಿ ಕೇಳಿ. ಸರ್ ಮ್ಯೂಟ್ ಮಾಡಕ್ ಹೇಳಿದ್ದೆ ಸರ್. ಅಲ್ಲಿಂದನೇ ಒಂದು ಓದಿ ನೀನು ರಚನೆ ಒಂದನ್ನ ಯಾರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ?
ಅವರು ತಿಳ್ಕೊಬೇಕಮ್ಮ, ನಮ್ಮಂಗೆ ಅವರು ಬರ್ಕೊಂತಿರ್ತಾರೆ, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ತಪ್ಪು. ಅದು ತಲೆ ಒಳಗೆ ಬಂತು ಅಂದ್ರೆ ಯಾರು ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿರಲ್ಲ, ಮ್ಯೂಟ್ ಮಾಡ್ಕೊಂತಾರ ಅವಾಗ. ಸೊ ಇದನ್ನ ಎಲ್ಲಿ ಬರೀತಿದ್ದೀರಿ ಈಗ? 3.2 ನಲ್ಲಿ ಬರೀತಿದ್ದೀರೋ 3.3 ನಲ್ಲಿ ಬರೀತಿದ್ದೀರೋ? 3.2. ಅಲ್ಲಿ ಸರ್. ಅದಕ್ಕೆ ಹೇಳ್ತಾ ಇರೋದು, ಯಾಕಂದ್ರೆ ಪುಣ್ಯಾತ್ಮರು ಕೆಲವೊಬ್ರು ಸಿಂಚು ಅಂತಾರೆ ಇರ್ತಾರೆ ಸರ್. ನೋಡ್ ನಾನು ನಿನ್ನೆ ಹೇಳಿರೋದು ಪ್ರಾಬ್ಲಮ್ ನನಗೆ ನೆನಪೈತೆ. ಅವಳಲ್ಲೇ ಸರ್ ಎಲಿಮಿನೇಷನ್ ಮೆಥಡ್ ಅಂತಾಳೆ. ಸರ್ ಇಲ್ಲ ಸರ್, ಸ್ಕೂಲಲ್ಲಿ ಎಲ್ಲಾನು ಎಲಿಮಿನೇಷನ್ ಮಾಡ್ಸಿರೋದು ಅದ್ ನಂಗ. ಅಲ್ಲ, ಎಲಿಮಿನೇಷನ್ ಅಲ್ಲಿ ಮಾಡ್ಸೋದ್ ದೊಡ್ಡದಲ್ಲ. ನಿಮಗೆ ಪರ್ಟಿಕ್ಯುಲರ್ ಆಗಿ ಸಬ್ಸ್ಟಿಟ್ಯೂಷನ್ ಕೇಳ್ರೆ ಮಾಡ್ತೀಯ ಅವಾಗ ಸಿಂಚು. ಎಸ್ ಸರ್. ಅದಕ್ಕೆ ಎರಡೂ ಗೊತ್ತಿರ್ಲಿ ಅಂತೇಳಿ ಮಾಡಿಸ್ತಾ ಇರೋದು. ನನಗೇನು ಎಲಿಮಿನೇಷನ್ ಇದಕ್ಕಿಂತ ಈಸಿ. ಎಸ್ ಸರ್. ಓಕೆ, ಎಲ್ಲರದು ಆಯ್ತು ಅನ್ಕೋಬೋದಾ? ಇಲ್ಲ ಬಾಯ್ ಬಿಡಲ್ಲ ಸರ್, ನೀವು ನಿಂತ್ಕೊಳ್ರಿ ಯಾರವರೇ ಆಗ್ಲಿ. ನೋಡ್ರಿ, ಒಂದ್ ಪ್ರಾಬ್ಲಮ್ ಅನ್ಸೋಷ್ಟೊತ್ತಿಗೆ 30 ನಿಮಿಷ ಆಯ್ತು. ನೀವು ಬೇರೆ ಬಾಯ್ ಬಿಡದೇ ಇದ್ರೆ ಸರ್ ಗೊತ್ತಾಗದೆ. ಎಲ್ಲ ರೈಸ್ ಆಗಿದೆ. ಎಸ್ ಸರ್, ರೈಸ್ ಮಾಡ್ರಿ. ಹ್ಯಾಂಡ್ ರೈಸ್ ಮಾಡಿದೀವಿ ಸರ್. ಅರ್ಥ ಮಾಡ್ಕೋಬೇಕಲ್ಲಮ್ಮ. ಈಗ ಕೆಲ್ಸ ಆದ ತಕ್ಷಣ ಆತು ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ಬೋದು. ಕೆಲ್ಸ ಆದ್ರೂ ಸುಮ್ ಕುತ್ಕೊಂಡಿರ್ತಾರೆ ಅಂದ್ರೆ 13 ಜನ ಅಷ್ಟೇ ರೈಸ್ ಮಾಡಿದ್ದಾರೆ. ಇನ್ನ ಅಟ್ಲೀಸ್ಟ್ 3 ಜನ ಅಪುಣ್ಯಾತ್ಮರಿಗೆ ಏನೋ ಅದರೋ ಇಲ್ಲೋ ತೀರ್ಕೊಂಡ್ರೇನಾ? ಓಕೆ, ಈಗ solve the pair of linear equations by elimination method. Solve the pair of linear equations by elimination method. Solve the pair of linear equations by elimination method. 3x minus 5y minus 4 is equal to 0. ಇನ್ನೊಂದು 9x is equal to 2y plus 7. ಯಾವ ಕಾರಣಕ್ಕೂ ಈಕ್ವೇಶನ್ 1 and 2 ಅಂತ ಕರಿಬೇಡ್ರಿ. ಕರೆಯೋದಕ್ಕಿಂತ ಮೊದಲು ಒಂದಿಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೋಬೇಕು. ಎಲ್ಲಿ ನೋಡ್ರಿ ಅಂತ ನೋಡ್ರಿ. ಈಗ ಫಸ್ಟ್ ಈಕ್ವೇಶನ್ ಬಂದ್ರೆ ಫಸ್ಟ್ ಈಕ್ವೇಶನ್ ಅಲ್ಲಿ ಕಾನ್ಸ್ಟೆಂಟ್ ಯಾವಾಗ್ಲೂ RHS ಅಲ್ಲಿ ಇರಬೇಕು. ಅದು LHS ಬಂದಿದೆ. ಆ -4 ನ ಕಡೆ ಕಳಿಸಿ. ಆವಾಗ 3x minus 5y is equal to 4. It is equation 1. ಇಲ್ಲಿ ಸೆಕೆಂಡ್ ಈಕ್ವೇಶನ್ ಅಲ್ಲಿ y ಈ ಕಡೆ ಇರ್ಬೇಕಿತ್ತು, ಆ ಕಡೆ ಹೋಗಿ ಕುತ್ಕೊಂಡತ್ತೆ. ಅವ್ರನ್ನ ಈ ಕಡೆ ಕರ್ಕೊಂಬರ್ರಿ. 9x minus 2y is equal to 7. Equation 2. ಸೊ ನಾವು ಡಿಸೈಡ್ ಮಾಡಿದೀವಿ ಯಾವುದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತ, y ಅನ್ನ ಎಲಿಮಿನೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಸೊ ಇದರ y ಇಂದಿರ್ತಕ್ಕಂಥ ಸಂಖ್ಯೆ ಮತ್ತು ಚಿಹ್ನೆ -2, ಇದರ y ಇಂದಿರ್ತಕ್ಕಂಥ ಸಂಖ್ಯೆ ಮತ್ತು ಚಿಹ್ನೆ -5. ಸೊ ನೌ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಆಲ್ ದ 3 ಟರ್ಮ್ಸ್. -3 into 2 -6x minus into minus plus 10y. It is equal to -8. So next -5 into 9 -45 minus into minus plus 10y. So Sir, 45x, sir. sorry, 45x. Okay, so 7 5s are 35. Now make the changes. It is plus, it is minus, it is plus. Now it is cancelled. In plus 45, you subtract the -6, it is 39x. Correct? Yes, sir. Okay. ಇಲ್ಲಿ ಯಾರು ಹೇಳ್ತೀರಿ? ಪ್ಲಸ್ 35 ನಲ್ಲಿ ಪ್ಲಸ್ 8 ಹೋದ್ರೆ ಐ ಥಿಂಕ್ 27. 27. So now write 27 by 39.
So 3 9s are 3 1s are 3 3s are. So now write ಈ ಕಡೆ ಬರೀತೀನಿ x is equal to 9/13. x is equal to 9/13. ಆ 9/13 ಎಲ್ಲ ಹಾಕ್ತೀರಿ? ಎಲ್ಲ ಹಾಕಣ? Equation 2 ಎಲ್ಲ ಹಾಕ್ಬೇಕು? 2 ಅಲ್ಲಿ. Equation 2 ನಲ್ಲರ ಹಾಕಿ 1 ನಲ್ಲರ ಹಾಕಿ, ನಿಮ್ ಇಷ್ಟ. ನಾನು ಹೇಳ್ತೀನಿ ಕೇಳ್ರಿ, ನಿಮ್ ಕೆಪಾಸಿಟಿ ಯಾವ್ದ್ರಲ್ಲಿ ಹಾಕೋಣ ಈಗ? ಸರ್ 1. 1. ಓಕೆ, ಯೂಶುವಲ್ ಆಗಿ 1 ಅಲ್ಲಿ ಹಾಕ್ಬಿಡಿ ಎಲಿಮಿನೇಷನ್ ಮೆಥಡ್ ಅಲ್ಲಿ. ಏನಾದ್ರು ಡೌಟ್ಸ್ ಇದೆಯಾ? ಎಲ್ಲಿ ನಿಮ್ಗೆ ತಪ್ಪು ಮಾಡ್ತೀರಂದ್ರೆ ಆ ತಪ್ಪನ್ನ ಮತ್ತೊಂದ್ಸಲ ನೆನಪು ಮಾಡ್ತೀನಿ, ತಪ್ಪು ಮಾಡ್ಬೇಡ್ರಿ ಅಂತ. ತಪ್ಪನ್ನ ಮಾಡ್ಬೇಡ್ರಿ ಅನ್ನೋದು ನನ್ನ ವಿಚಾರ. ಮಾಡ್ತೀವಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ನಿಮಿಷ ಆಯ್ತಾ ಎಲ್ಲರದುವ? ಆಯ್ತಾ? No, sir. ಸರ್ ಆಯ್ತು. ಸರ್ ಆಯ್ತು. ಆಗ್ಲಿ, ಎಲ್ಲರದು ಆಗ್ಲಿ. ಓವರ್ ಮಾತಾಡ್ರಕ್ಕೋ. Yes, sir. Sir. ಸರ್ ಈಗ ಒಂದ್ ನಿಮಿಷ ನೋಡ್ರಿ. ಸಾಲ್ವ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂದ ತಕ್ಷಣ ಕೊಟ್ಟಿರೋ ಈಕ್ವೇಶನ್ ನ ಡೈರೆಕ್ಟ್ ಆಗಿ ಈಕ್ವೇಶನ್ 1 and 2 ಅಂತ ತಗೋಬೇಕಾದ್ರೆ ಎಕ್ಸ್ ಅಂಡ್ ವೈ ಎಲ್ಲಿರ್ಬೇಕು? LHS ಅಲ್ಲಿ ಇರ್ಬೇಕು. ಕಾನ್ಸ್ಟೆಂಟ್ ಇಟ್ ಮೀನ್ಸ್ ನಂಬರ್ಸ್ RHS ಅಲ್ಲಿ ಇರ್ಬೇಕು. ಆವಾಗ ಅದನ್ನ ಈಕ್ವೇಶನ್ 1 ಅಂತ ಕರ್ಕೋಬೇಕು. ಇಲ್ದೇ ಇದ್ರೆ ಯು ಹ್ಯಾವ್ ಟು ಮಾಡಿಫೈ. ನೋಡ್ರಿ, ಎಕ್ಸ್ ಅಂಡ್ ವೈ ಅನ್ನ ಈ ಕಡೆ ಬಿಟ್ಕೊಂಡೆ, ಈ -4 ನ ಕಡೆ ಕಳಿಸ್ದೆ, +4. ನೌ ಇಟ್ ಈಸ್ ಈಕ್ವೇಶನ್ 1. ಸೊ ಸೆಕೆಂಡ್ ಈಕ್ವೇಶನ್ ನ 2 ಅಂತ ಕರೆಯೋದಕ್ಕಿಂತ ಮೊದಲು 2y RHS ಅಲ್ಲಿ ಕೂತಿತ್ತು, ಅದನ್ನ ಈ ಕಡೆ ತಗೊಂಬಂದೆ. -2y = 7 ಈಕ್ವೇಶನ್ 2. ಈಗ ಯಾವ್ದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದೀವಿ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದೀವಿ. ಎಲ್ಲಾ ಎಲಿಮಿನೇಟ್ ಪ್ರಾಬ್ಲಮ್ಸ್ ಅಲ್ಲಿ ಯಾವ್ದನ್ನ y ಅನ್ನ ಎಲಿಮಿನೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಇದರ y ಇಂದಿರ್ತಕ್ಕಂತ ಕೋಎಫಿಷಿಯಂಟ್ ಅಂಡ್ ಸೈನ್ ಈಸ್ -2. ಇದರ y ಇಂದಿರ್ತಕ್ಕಂತ ಕೋಎಫಿಷಿಯಂಟ್ -5. -2 × 3 -6x, minus into minus plus 10y, -8. Minus into plus minus 5 9s are 45x, minus into minus plus 10y. So minus into plus minus 7 into 5 35. ಇಲ್ಲಿ ಸೈನ್ ಚೇಂಜ್ ಮಾಡ್ರಿ, it is plus, it is minus, it is plus. ಇವೆರಡು ಕ್ಯಾನ್ಸಲ್ ಆಯ್ತು. plus 45 ನಲ್ಲಿ plus -6 ಹೋದ್ರೆ 39x, plus 35 ನಲ್ಲಿ -8 ಹೋದ್ರೆ 27. x is equal to 27/39. 3 9s are 3 1s are 3 3s are. Put x is equal to 9/30 in equation 1. Equation 1 ಯಾವ್ದು ಕರ್ಕೊಂಡಿದ್ದೀರಾ ತಗೋಬೇಕು, ಆಯ್ತಲ್ಲ? ಪ್ರಾಬ್ಲಮ್ ಕೊಟ್ಟಿರೋದಲ್ಲ. Put x is equal to 9/13 in 1. So in 1 ಏನಿದೆ? 3x minus 5y is equal to 4. 3 into 9/13 minus 5y is equal to 4. So it is 27/13 minus 5y is equal to 4. Now
you can transfer 27 to RHS. Minus 5y is equal to 4 minus 27 by 13. So now it is a fraction and a number. Fraction and a number ittu andre fraction denominator is the LCM minus 5y. What is the LCM? 13 is the LCM. Idr kelag denominator illa 13 4s are 52. 13 cancel minus 27 minus 5y 52 ನಲ್ಲಿ 27 ಹೋದ್ರೆ ಎಷ್ಟು ಬರುತ್ತೆ? I think 25. 5, sir. Correct? Fine. Yes, sir. Now this 5 comes to a denominator. X is equal to 25 by minus 5 by 13. 5 ones are 5 5s are. ಒಂದು ಮೈನಸ್ ಇದ್ದಾಗ ಡಿನಾಮಿನೇಟರ್ ಅದನ್ನ ನ್ಯೂಮರೇಟರ್ ಹಾಕಂತ ಹೇಳಿದೀನಿ. minus 5 by 13. It is the answer. ಸರ್ ವೈ ಹಾಕ್ಬೇಕು ಅಲ್ಲಿ ವೈ. Sir, y is Sorry, X ಅಲ್ಲ Y. ನಿಖಿತಾ ಮೈಕ್ ಮ್ಯೂಟ್ ಮಾಡು. Over. sir. No, sir. ಆಯ್ತು ಸರ್. ಆಯ್ತು ಸರ್. ಹರ್ಷಿತಾ ಯಾರ್ದ ಎಷ್ಟು ಮಾರ್ಕ್ಸ್? ಸರ್ 95. ರಿಸಲ್ಟ್ ಅನೌನ್ಸ್ ಆಯ್ತಾ? ಎಸ್ ಸರ್ ಆಯ್ತು. ಯಾರ ಎಷ್ಟು? ಪ್ರಿಯಾಂಕಾ ಹರ್ಷ ಅಂತ. ಪ್ರಿಯಾಂಕಾ ಹರ್ಷ. ನಿಂದೆ ಕಡಿಮೆ ಆಯ್ತು? ಸರ್ ಸೈನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಆಯ್ತು ಸರ್. ಸೈನ್ಸ್ ಕನ್ನಡ. ಮ್ಯಾಥ್ಸ್ ಎಷ್ಟು ಬಂದಿದೆ? ಔಟ್ ಆಫ್ ಔಟ್. ಹೌದು. ಸೈನ್ಸ್ ಎಷ್ಟು ಬಂತು? ಸರ್ 15 and half. ಹಾ 15 and half. 15 and half. ಹಾ ಯಾಕೆ ಕಡಿಮೆ ಆಯ್ತಲ್ಲ ಹರ್ಷಿತಾ? ಸರ್ ಫಿಸಿಕ್ಸ್ ಬಯಾಲಜಿ ಚೆನ್ನಾಗ್ ಬರ್ದಿದ್ದೀನಿ ಸರ್. ಕೆಮಿಸ್ಟ್ರಿ ಚೆನ್ನಾಗ್ ಬರ್ದಿದ್ದೀನಿ. ಹೌದಾ, ಬರಿಬೇಕವ? ಎಸ್ ಸರ್. ಕನ್ನಡ ಎಷ್ಟು ಬಂತು? ಸರ್ ಕನ್ನಡ 13. ಅಯ್ಯಯ್ಯೋ ಭಾರಿ ಡಲ್ ಆಯ್ತು. ಸರ್ ಹರ್ಷಿತಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಲ್ಲಿ ಹೋಗಿದಾವೆ ಸರ್. ಗ್ರಾಮರ್ ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್. ಅದನ್ನ ಕಲ್ತ್ಕ. ಎಸ್ ಸರ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದೇ ಮತ್ತೆ ಹೇಳಿ, ನಾಳೆಗೆ ಪರ್ಸೆಂಟೇಜ್ ಡೌನ್ ಆಗ್ಬಿಡುತ್ತೆ ಹರ್ಷಿತಾ. ಎಸ್ ಸರ್. ಸಾನಂದ್ ಎಷ್ಟು? ಸರ್ ನನ್ಗೆ ಗೊತ್ತಿಲ್ಲ. ತಳುಬಳ ಏನಾರು ಅನೌನ್ಸ್ ಮಾಡಿದ್ರಾ? ಎಸ್ ಸರ್. ಹೇಳಿದ್ರ ಮಿಸ್? ಹೇಳ್ರಿ ಮಿಸ್. ಸರ್ ನಂದು ಮ್ಯಾಥ್ಸ್ 23. ಇಷ್ಟಕ್ಕೆ 25ಗೆ. ಯಾವ್ದ್ರಲ್ಲಿ ಹೊತ್ತು? ಸರ್ MCQ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಹೋಗಿದೆ. ಓಕೆ, ಮಾನ್ಯ ಮೇಡಮ್. ಸರ್ ನನ್ 22. ಹಾ 22 ಮ್ಯಾಥ್ಸ್. ನಿಜ? ಹ್ಞೂ ಸರ್. ಅಮ್ಮಂಗೆ ಹೇಳ್ದ? ಹ್ಞೂ ಹೇಳಾಯ್ತಲೆ ಯಾವಾಗ ಹೇಳ್ದೆ? ಸರ್ ಆಗ್ಲೇ ಫೋನ್ ಮಾಡಿದ್ರು. ಫೋನ್ ಮಾಡಿದ್ಯಾ? ಓಕೆ. ಸೊ ಓವರ್ ಇದು ಅಳತ್ಲಾ?
ನಿಖಿತಾ ನಿಮ್ ಸ್ಕೂಲ್ ಯಾರ್ದಾರ ಸ್ಕೂಲ್ ಮಾರ್ಕ್ಸ್ ಹೇಳಿದ್ರ ಮತ್ತೆ? No, sir. ಓಕೆ, ನೆಕ್ಸ್ಟ್ ಬರ್ಕೊಳ್ರಿ. ಸಾಲ್ವ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬೈ ಎಲಿಮಿನೇಷನ್ ಮೆಥಡ್. Solve the pair of linear equations by elimination method. Write down the problem 4. Equation 4 ಏನಿದೆ ನೋಡೋಣ ಈಗ. So equation 4 problem ಏನಿದೆ ನೋಡೋಣ. X by 2 plus 2y by 3 is equal to -1. X minus y by 3 is equal to 3. Equation 1 and 2 ಅಂತ ಕರೆಯೋದಕ್ಕಿಂತ ಮೊದಲು ನಾವು ಅನ್ಕೊಂಡಂಗೆ ಫ್ರಾಕ್ಷನ್ಸ್ ಅನ್ನ ತೆಗೆದ್ಬಿಟ್ಟು ಆಮೇಲೆ 1 and 2 ಕರ್ಕೊಳ್ಳೋಣ. ಕ್ಲಿಯರಾ? ಸೊ ಫಸ್ಟ್ ಇಕ್ವೇಷನ್ ತಗೊಳ್ತೀನಿ ಈಗ. x by 2 2y by 3 is equal to -1. So now it is in the form of fractions. ಒಂದು even ನಂಬರ್ ಇದೆ, ಒಂದು even ನಂಬರ್ ಇದೆ, ಒಂದು odd ನಂಬರ್ ಇದೆ. LCM is 6 multiplied these two numbers. 2 ಇಂದ 6 ಡಿವೈಡ್ ಮಾಡಿ 2 3s ಆ 3 ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ 3x. 3 ಇಂದ 6 ಡಿವೈಡ್ ಮಾಡಿ 3 2s ಆ 2 ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ 2 2s 4y -1. So now make the cross multiplication. 3x plus 4y is equal to -6. Now correct the equation 1. Equation ಆಯ್ತಾ? ಇದ್ರ ಬಗ್ಗೆ ಯಾರಿಗೆ ಡೌಟ್ ಇದೆಯಾ? ಇಕ್ವೇಶನ್ ಇದನ್ನ 1 and 2 ಕರೆದ್ರೆ ನಿಮಗೆ ಸಾಲ್ವ್ ಮಾಡೋದ್ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ ಇಕ್ವೇಶನ್ ಬರ್ಕೊಳ್ಳಿ. ಅವನ್ನ ಪ್ಲಸ್ ಇದೆ, ಅವೆರಡನ್ನ ಆಡ್ ಮಾಡ್ಬೇಕು ಅಂದ್ರೆ ಅವೆರಡು ಫ್ರಾಕ್ಷನ್ಸ್ ಇದೆ. ಅವೆರಡು ಫ್ರಾಕ್ಷನ್ಸ್ ಇದ್ರೆ LCM ತೆಗಿಬೇಕು. ಒಂದು 2 is even 3 is odd. ಸೊ ಒಂದು even ನಂಬರ್ ಒಂದು ಆಡ್ ನಂಬರ್ ಇದ್ರೆ LCM ಬೇಕು ಅಂದ್ರೆ ಅವೆರಡನ್ನ ಮಲ್ಟಿಪ್ಲೈ ಮಾಡ್ರಿ 2 3s 6. 2 ಇಂದ 6 ಡಿವೈಡ್ ಮಾಡಿ 3 ಟೈಮ್ಸ್ ಆ 3 ಅನ್ನು x ಮಲ್ಟಿಪ್ಲೈ ಮಾಡ್ರಿ 3x. ಈ 3 ಇಂದ ಈ 6 ಡಿವೈಡ್ ಮಾಡಿ 2s ಅದನ್ನ 2 2s 4y. 3x plus 4y is equal to -6. It is equation 1 ಅಂತ ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಇಕ್ವೇಶನ್ ಬರ್ತೀನಿ. ಈಗ ಬರ್ಕೊಳ್ಳಿ x minus y by 3 is equal to 3. So what is the one fraction? ಒಂದು ನಂಬರ್ ಒಂದು ಫ್ರಾಕ್ಷನ್ ಇತ್ತು ಅಂದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ is the LCM. ಇದ್ರ ಕೆಳ ಡಿನಾಮಿನೇಟರ್ ಇಲ್ಲ, ಇದನ್ನ LCM ಅನ್ನೋದಕ್ಕೆ ಮಲ್ಟಿಪ್ಲೈ ಮಾಡ್ರಿ 3x. 3 3 cancel, y is equal to 3. So now make cross multiplication. 3x minus y is equal to 9. Correct as equation 2. Clear? Okay.
So now write the equation 1 and 2. What is equation 1? ಯಾರು ಹೇಳ್ತೀರಿ? 3x plus Three. 4y is equal to minus 6. ಎಷ್ಟು? 4y is equals to -6. 1 equation 1. Okay. ಯಾರಮ್ಮ ಮಾತಾಡ್ತಾ ಇರೋದಲ್ಲಿ? Next. Sir, 3x minus y. 3x minus y is equal to 9. 9. Equation 2. ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ y ಅನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ದೀವಿ. ಇದರ y ಇಂದ ಇರೋ ಸಂಖ್ಯೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ -1. ಇದ್ರೆ y ಇಂದ ಇರೋ ಸಂಖ್ಯೆ 4. ಸರ್ +1 ತಗೋಬೇಕಿತ್ತು, +1 ತಗೊಂತಿದ್ದೆ, ಇಲ್ಲಿ -1 ಇದೆ ಗೊತ್ತಾಯ್ತಾ? ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ರಿ, -1 ಇಂದ -3x ಆಗುತ್ತೆ. ಮೈನಸ್ ಇಂದ ಯಾವುದೇ ಸಂಖ್ಯೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಇಂಟು ಪ್ಲಸ್ -4y. ಸೊ ನೌ ಇಟ್ ಈಸ್ ಮೈನಸ್ ಇಂಟು ಮೈನಸ್ +6. ಈಗ 4 3s are 12x minus 4y is equal to 36. So now change the sign of second equation. Minus plus minus. Now it is cancel. Minus 12x ಒಳಗೆ sorry, both are minus. We have to add. ಎರಡು ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಅನ್ನ ಇಡಬೇಕು ಅಂತ ಹೇಳಿದೀನಿ. -15x is equal to -36 ಒಳಗೆ +6 ಹೋದ್ರೆ -30. Now minus minus cancel. X is equal to 30/15. 15 ones are 15 twos are. X is equal to, now write 2. Sir, ಅಲ್ಲಿ ಆಲ್ರೆಡಿ 3x ಅಲ್ಲಿ 3x ಇದೆಯಲ್ಲ. 3x ಕಾಮನ್ ಇತ್ತಲ್ಲ ಸರ್. ಬೇಡ, ಅದು ನಾವು cancel ಡಬಲ್ ವಿಚಾರ ಹೇಳ್ತೀನಿ ಕೇಳು ಹರ್ಷಿತಾ. ನಾವು ಒಂದೇ ಪ್ರೊಸೀಜರ್ ಹೇಳಿದೀನಿ ನಿನ್ನೆ, ನನಗೆ ಗೊತ್ತಿತ್ತು, ನನಗೆ ನೋಡಿದೆ ನಾನು 3x ಕಾಮನ್ ಇದೆ ಕ್ಯಾನ್ಸಲ್ ಮಾಡಬಹುದು ಅಂತ. ಆದ್ರೆ ನಾವು ಒಂದು ಪ್ರೊಸೀಜರ್ ಇಟ್ಕೊಂಡಿದೀವಿ ಆಯ್ತಾ? ಅದೇ ಒಂದ್ 2 ಸ್ಟೆಪ್ ಜಾಸ್ತಿ ಆಗ್ಬೋದು, ಆದ್ರೆ ಯಾವ ಮೆಥಡ್ ಚೇಂಜ್ ಆಗ್ಬಾರ್ದು ಅನ್ನೋದು ನನ್ನ ವಿಚಾರ. ಹರ್ಷಿತಾ, ಪ್ರಾಬ್ಲಮ್ ಕ್ಯಾನ್ಸಲ್ ಮಾಡಿದೀವಿ ಅಂದ ತಕ್ಷಣ ನೆಕ್ಸ್ಟ್ ಪ್ರಾಬ್ಲಮ್ ಹಿಂಗೆ ಮಾಡಕ್ ಹೋಗ್ತಾರೆ ಕೆಲವೊಬ್ರು ಆಯ್ತಲ್ಲ. Yes, sir. ಲಾಡು ಲಿಕ್ಕಿದ್ದಾನ? ಲಾಡು ಲಿಕ್ಕಿ ಇತ್ತ ಇಲ್ಲೇ ನಮ್ಮವನು ದಿದ್ಗೆ ಸರ್ ಲಾಡು ಲಿಕ್ಕಿತ್ತಿಲ್ಲನ? ನೋಡಿಲ್ಲ ಸರ್. ಅವನು ಇಲ್ಲ, ಏನ್ ಮಾಡಂಗಿಲ್ಲ. ಸರ್ ಇಲ್ಲ. ಜಗದಿ ಇವನಿಲ್ಲ, ಯಾರ್ಯಾರಿಲ್ಲ? ಸಹನ ಇಲ್ಲ, ಲಾಡು ಲಿಕ್ಕಿತ್ತಿಲ್ಲ, ಮತ್ತೊಬ್ರು ಯಾರಮ್ಮ? ತೇಜಸ್ವಿನಿ. ಸಮನ್ವಿತ. 4 ಜನ ಸಮನ್ವಿತ. ಆ ಹುಡುಗಿಯಲ್ಲಿ ದೋಸೆ ಮಾಡ್ಕೊಂತ ಕುತ್ಕೊಂಡತೇನೋ ಗೊತ್ತಿಲ್ಲ. ಮಾರ್ನಿಂಗ್ ಏನೋ ಬರಕ್ ಹೇಳಿದಾಳಂತೆ ದೋಸೆ ತಿನ್ನಕ್ಕೆ. ಹೋಗ್ಕಳಿಗೆ ಪಾಪ ಅವಳು ಕ್ಲಾಸ್ ಆಗ್ತಂಗೆ. ಪುಟ್ x is equal to 2 in 1. Equation 1 ಏನಿದೆ? 3x plus 4y is equal to -6. 3 into 2, 4y is equal to -6. So ಈಗ 6 plus 4y is equal to -6. 4y is equal to -6 minus 6. 4y is equal to -12. 4y is equal to -12. Y is equal to -12/4. 4 ones are 4 3s are. Y is equal to ಎಷ್ಟು? -3. ಸರ್ ಮೈಕ್ ಮ್ಯೂಟ್ ಮಾಡ್ಕೊಳಕ್ ಹೇಳಿ. ನೀನೇ ಹೇಳವ, ಯಾರು ಆನ್ ಮಾಡಿದಾರೆ ಹಂಗೆ ಡೈರೆಕ್ಟ್ ಆಗಿ? ಫ್ರೆಂಡ್ಸ್ ಅಲ್ವಾ? ಮತ್ ನಾನು ಹೇಳಿ ಅವ್ರಿಗೆ ಬೈದು ಅವ್ರ ಸಿಟ್ಟ ತಪ್ಪ ಆಗಿ ಅಣ್ಣ ಸರ್ ದಿದ್ಗಿನ
ಆಯ್ತಾ? Yes, sir. ಹೇಳ ನೆಕ್ಸ್ಟ್ ಪ್ರಾಬ್ಲಮ್. Yes, sir. ಆ Yes, sir. Yes, sir. pair of linear equation ಬರ್ಕೊಳ್ಳಿ. Form a pair of linear equation and find their solution by form a pair of linear equations and find their solutions by elimination method. Form a pair of linear equation and find their solution by elimination method. So now second main ಅಲ್ಲಿ first problem ಬರ್ಕೊಳ್ರಿ. If you add 1 to the numerator and subtract 1 from the denominator, the fraction reduces to 1. It becomes 1/2. If you only add 1 to denominator, what is the fraction? Fraction ನ ಕಂಡುಹಿಡಿಬೇಕು ನಾವೀಗ. ಸೊ ಬರ್ರಿ ನೋಡೋಣ, ಎಲ್ಲ ಬರ್ಕೊಳ್ಳಿ, ಮಾತಾಡೋಣ. ಬಹಳ ಜನ ನಾನು ಹಾಕಿರೋ ಲಿಂಕ್ ಅನ್ನ ಶೇರೇ ಮಾಡಿಲ್ಲ. ಪ್ರಾಂಪ್ಟಾಗಿ ಎಷ್ಟು ಜನ ಮಾಡಿದಿರಿ ಹೇಳ್ರಿ? ಸರ್ ನಾನ್ ಮಾಡಿದ್ದೀನಿ. ಸ್ಥಾನ ಒಂದು. ನಾನು ಮಾಡಿದ್ದೇನೆ. ಸರ್ ಡೈಲಿ ಮಾಡಿಲ್ಲ, ಬಟ್ ಒಂದ್ ಮಾಡಿದ್ದೆ, ಅದನ್ನ ಅವ್ರು ನೋಡ್ತಿದ್ದಾರೆ. ಯಾರು? ಸರ್ ಹೇಳಮ್ಮ. ಡೈಲಿ ಶೇರ್ ಮಾಡಿಲ್ಲ, ಒನ್ ಡೇ ಶೇರ್ ಮಾಡಿದ್ದೆ. ಸರ್ ಒನ್ ಡೇ ಶೇರ್ ಮಾಡಿದ್ದೆ ಸರ್. ಅದಕ್ಕೆ ಡೈಲಿ ಶೇರ್ ಮಾಡಬಾರ್ದು. ಒಂದು ಕೆಲಸ ಮಾಡಿ, ಸರ್ ನೀವು ಡೈಲಿ ಶೇರ್ ಇಲ್ಲ, ಸಬ್ಸ್ಟ್ರಾಕ್ಟ್ ಮಾಡಕ್ ಹೇಳಿದ್ವಿ ಸರ್. ಒಂದ್ ನಿಮಿಷ ಕೇಳ್ರ, ಎಲ್ಲ ಮೈಕ್ ಡೈಲಿ ಮೈಕ್ ಮ್ಯೂಟ್ ಮಾಡಿಲ್ಲ ನೋಡ್ರಿ. ಡೈಲಿ ಶೇರ್ ಮಾಡಬಾರ್ದು ಅಂದ್ರೆ ನೀವು ಆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. ಸೊ ರಾತ್ರಿ 9 ಗಂಟೆ ನಂತರ ನಿಮ್ಗೆ ಅವೈಲಬಲ್ ಇರುತ್ತೆ ವಿಡಿಯೋ ಅಂತ ಹೇಳ್ರಿ. ಹೌದಾಯ್ತಾ? ಒಂದ್ಸಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಯೂಶುವಲ್ ಆಗಿ ನಾನು ಹಾಕಿದ ತಕ್ಷಣ ಅವರಿಗೆ ನೋಟಿಫಿಕೇಶನ್ ಹೋಗುತ್ತೆ. ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಆಲ್ ಅಂತ ಒತ್ಬಿಡಕ್ ಹೇಳ್ರಿ, ನೋಟಿಫಿಕೇಶನ್ ತಕ್ಷಣ ಹೋಗುತ್ತೆ. ಆಯ್ತಾ? ಎಲ್ಲರೂ ಅದನ್ನ ಮಾಡಿಸಿ ಇವತ್ತು. ಇಲ್ಲ ಅಂದ್ರೆ ಡೈಲಿ ಶೇರ್ ಮಾಡ್ರಿ ಅಷ್ಟೇ ನಿಮ್ ಫ್ರೆಂಡ್ಸಿಗೆ. ಓಕೆ, ಈಗ ಒಂದು ಫ್ರಾಕ್ಷನ್ ಇದೆ, ಅದಕ್ಕೆ ಲೆಟ್ ದ ನ್ಯೂಮರೇಟರ್ ನ ಎಕ್ಸ್ ಅಂತ ತಗೋಣ. ಲೆಟ್ ದ ನ್ಯೂಮರೇಟರ್ x, let the denominator y. Later y. Fraction x by y. ಫಸ್ಟ್ ಕಂಡೀಷನ್ ನೋಡ್ರಿ. ಫಸ್ಟ್ ಕಂಡೀಷನ್ ಏನಿದೆ, ಈ ಫ್ರಾಕ್ಷನ್ಗೆ, ನಮ್ಮ ಫ್ರಾಕ್ಷನ್ಗೆ ಒಂದನ್ನ ನ್ಯೂಮರೇಟರ್ ಆಡ್ ಮಾಡ್ಬೇಕಂತೆ, ಒಂದನ್ನ ಡಿನಾಮಿನೇಟರ್ ಇಂದ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಂತೆ. ಅದೆಷ್ಟಕ್ಕೆ ಸಮ ಆಗುತ್ತಂದ್ರೆ 1ಗೆ. ಇಟ್ ಇಸ್ ಕ್ಲಿಯರ್ ನೋಡ್ರಿ, ಎಷ್ಟು ಈಜಿ ಇದೆ. ಇಫ್ ಯು ಆಡ್ 1 ಟು ನ್ಯೂಮರೇಟರ್, ನಾವು ಯಾವ ಫ್ರಾಕ್ಷನ್ ತಗೊಂಡಿದೀವಲ್ಲ ಅದರ ನ್ಯೂಮರೇಟರ್ ಒಂದನ್ನ ಆಡ್ ಮಾಡಿ ಅಂಡ್ ಸಬ್ಸ್ಟ್ರಾಕ್ಟ್ 1 ಫ್ರಮ್, 1 ಅನ್ನ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಎಲ್ಲಿಂದ? ಡಿನಾಮಿನೇಟರ್ ಇಂದ y - 1, ದಟ್ ವಿಲ್ ಬಿ ಈಕ್ವಲ್ ಟು 1. ಓಕೆನಾ?
So now solve this equation. Okay, x plus 1 is equal to y minus 1. So ಈ y ನ ಈ ಕಡೆ ತರ್ತೀನಿ, x minus y minus 1 plus 1 ಈ ಕಡೆ ಬಂದ್ರೆ -1. x minus y is equal to -2. Now Cartesian equation 1. X minus y is equal to -2, equation 1. ಓಕೆನಾ? ಎಸ್ ಸರ್. ಓಕೆ, ಇದು ಕ್ಲಿಯರಾ? ಒಂದು ಫ್ರಾಕ್ಷನ್ಗೆ ನಾವೇ ಫ್ರಾಕ್ಷನ್ ಬರ್ಕೋಬೇಕು. ಅದಕ್ಕೆ ನ್ಯೂಮರೇಟರ್ ಎಕ್ಸ್ ಇರ್ಲಿ ಅಂತ ಅನ್ಕೊಂಡಿದೀವಿ, ಡಿನಾಮಿನೇಟರ್ ವೈ ಇರ್ಲಿ. ಫಸ್ಟ್ ಕಂಡೀಷನ್ ಏನು? ಈ ಫ್ರಾಕ್ಷನ್ಗೆ ನ್ಯೂಮರೇಟರ್ಗೆ ಒಂದು ಆಡ್ ಮಾಡ್ಬೇಕಂತೆ. ನ್ಯೂಮರೇಟರ್ ಇಂದ ಒಂದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು 1. ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ವಿ. ಈ ಎಲ್ ಸಿ ಏನ್ ಮಾಡಿದ್ವಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. y ಮೈನಸ್ 1 ಆಯ್ತು, ಪ್ಲಸ್ y ಈ ಕಡೆಗೆ ತಂದ್ರೆ ಮೈನಸ್ y ಆಯ್ತು, ಪ್ಲಸ್ 1 ಈ ಕಡೆಗೆ ಬಂದ್ರೆ -1 ಆಯ್ತು. x ಮೈನಸ್ y ಇಸ್ ಈಕ್ವಲ್ ಟು -2, ಈಕ್ವೇಶನ್ 1. ಅಗೇನ್ ಯು ಹ್ಯಾವ್ ದ ಫ್ರಾಕ್ಷನ್. ನಿಮ್ಮ ಹತ್ರ ಒಂದು ಫ್ರಾಕ್ಷನ್ ಇದೆ. ಈಗ ಒಂದು ಫ್ರಾಕ್ಷನ್ ಇದೆ, ಯಾವ್ದದು? x ಬೈ y. ಏನ್ ಕಂಡೀಷನ್? ಯು ಹ್ಯಾವ್ ಟು ಆಡ್ 1 to denominator plus 1 to denominator, that is equal to 1 by 2. That is equal to 1 by 2. So now make the cross multiplication. 2x is equal to 1 into y plus 1. 2x is equal to y plus 1. 2x minus y is equal to 1. Equation 2. Equation 2. ಸೊ ಈಗ ಈಕ್ವೇಶನ್ 1 ಏನಿದೆ ಹೇಳ್ತೀರಾ? ಬರ್ಕಾಡಿ, ಫಸ್ಟ್ ಬರ್ಕಾಡಿ. ಇದಾದ್ಮೇಲೆ ನೋಡೋಣ. ಆಯ್ತಾಯ್ತು. ಎಸ್ ಸರ್, ಆಯ್ತು. ಈಕ್ವೇಶನ್ 1 ಏನ್ ಹೇಳಿ? x minus y is equal to -2. ಮೈನಸ್ 2. 2. ಆಮೇಲೆ 2x minus y is equal y to is equal to 1. 1. ನಿಮ್ಮ ಅದೃಷ್ಟಕ್ಕೆ ನೋಡ್ರಿ, ಎಲಿಮಿನೇಟ್ ಮಾಡ್ಬೇಕಾಗಿರೋ y ಸೇಮ್ ಇದೆ. ಎಸ್ ಸರ್. Yes, sir. ಕ್ಲಿಯರ್? ಅವಾಗಲೇ ಎಕ್ಸ್ ಇತ್ತು, ಅದು ನಾವು ತಗೊಂಡ್ಲಿಲ್ಲ, ಹೌದಲ್ವಾ? ಆದ್ರೆ ನಮ್ದು ಒಂದು ಪ್ರೊಸೀಜರ್ ಇಟ್ಕೊಂಡಿದೀವಿ. ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡ್ಬೇಕಾರೆ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಯಾವ್ದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದೀವಿ? y. y ಈಕ್ವಲ್ ಇಲ್ಲ, ಈಕ್ವಲ್ ಮಾಡ್ಕೋಬೇಕು, ನಂತರ ಎಲಿಮಿನೇಟ್ ಮಾಡೋಣ. ಬಟ್ ಬೈ ನೌ ಲಕ್ in both equations y is same. So now changes the sign. It is minus, it is plus, it is minus. Now it is cancel. Minus 2x ಒಳಗೆ plus x ಹೋದ್ರೆ minus x. So ಇದು -1 -2 ಎರಡು ಮೈನಸ್ ಇದರಿಂದ ಆಡ್ ಮಾಡಬೇಕು. minus minus gets cancelled. So now write x is equal to 3.
ಇವತ್ತು ಸಬ್ಸ್ಕ್ರೈಬ್ ಮಾಡಿಸ್ರಿ ಇಲ್ಲ ಶೇರ್ ಮಾಡ್ರಿ, ಎರಡರಾಗ ಒಂದು ಆಪ್ಷನ್. ಆಮೇಲೆ ನಾನು ಹೇಳಿದೀನಿ ನಿಮ್ ಕ್ಲಾಸ್ ಗ್ರೂಪಿಗೆ ಶೇರ್ ಮಾಡಕ್ ಅವಕಾಶ ಇದ್ರೆ ಮಾಡ್ರಿ, ಲಾಭ ಮಾಡ್ಕೊಂಡ್ಲಿ. ಆಯ್ತಾ? PS PSS ಸರ್ ಶೇರ್ ಮಾಡಿದ್ಯಾ? ಎಸ್ ಸರ್ ಮಾಡಿದ್ದೆ ಹೀಗೆ ಅಲ್ಲ, ಸರ್. ಒಬ್ಳೆ ಫ್ರೆಂಡಿಗೆ. ಸರ್ ಯಾರು ನೋಡೋದಿಲ್ಲ ಸರ್, ಎಲ್ರು ಟ್ಯೂಷನ್ ಹೋಗ್ತಾರೆ. ನೀನ್ ಹಾಕಿದ್ದಲ್ಲಿ ಈಗ ಯಾರು ಊಟ ಮಾಡಲ್ಲ ಅಂತ ನಿಮ್ಮ ಅಡಿಗೆ ಮಾಡೋದ್ ಬಿಡುತ್ತಾ ಸಾಯಂಕಾಲ ರಾತ್ರಿ? ಸರ್ ಆಗ್ತೀನಿ ಸರ್. ಅಲ್ಲ ಮಾಡ್ತಾ ಬಿಡ್ತಾರ? ಸಾಯಂಕಾಲ ಸ್ನಾಕ್ಸ್ ತಿಂದಿದೀವಿ, ಯಾರು ಊಟ ಮಾಡಲ್ಲ ಅಂತ ಅಡಿಗೆ ಮಾಡೋದ್ ಬಿಡ್ತಾರ? ಅವ್ರ ಡ್ಯೂಟಿ ಅವ್ರು ಮಾಡ್ತಾರ ಇಲ್ಲ? ಸೃಷ್ಟಿ, ಸರ್ ಡ್ಯೂಟಿ ನೀ ಮಾಡು. ಈಗ ಯಾವುದೇ ವಿಚಾರದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದ್ ನೆನ್ಪಿಟ್ಕೊಳ್ರಿ, ಮಿನಿಮಮ್ 999 ಡೇಸ್ ಬೇಕಂತೆ. 999 ದಿವಸ ಬೇಕು ಒಂದ್ ಕೆಲಸದಲ್ಲಿ ನೀವು ಪಕ್ಕಾ ಸಕ್ಸಸ್ ಆಗ್ಬೇಕಂದ್ರೆ. ಇಟ್ ಮೀನ್ಸ್ ಇಟ್ ಟೇಕ್ಸ್ ಮೋರ್ ದ್ಯಾನ್ 3 years. ಆಯ್ತಲ್ಲ? ಮಾಡಕ್ಕೇನಂತ ನಮಗೆ ಸರ್, ನಮಗೆ ಅದನ್ನು ವರ್ಕಿಂಗ್ ಕಳಿಸೋದೇ ಕಷ್ಟ ಸರ್. ನಾವು ಬಹಳ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ ಸರ್. ನಮ್ಮ ಎನರ್ಜಿ ಎಲ್ಲ ಲಾಸ್ ಆಗುತ್ತೆ ಸರ್, ನಮ್ ನೆಟ್ ಎಲ್ಲ ಹೋಗುತ್ತೆ ಸರ್, ಅಲ್ವಾ ಸೃಷ್ಟಿ? PS ಸರ್ ಮತ್ತೆ ಒಂದ್ 10 ಜನಕ್ಕೆ ಕಳ್ಸದವ, ಯಾರೋ ಸರ್, ಒಬ್ಬ ಬರಿಲ್ಲ ಎಲ್ಲ ಸ್ನೇಹಿತರಲ್ಲ, ಎಲ್ಲ ಸ್ವಾರ್ಥಿಗಳಿದಿರಿ. ಸರ್. ಅಲ್ಲ ಸರ್, ಅಷ್ಟೊಂದು ನಂಬರ್ ಇಲ್ಲ ನನ್ನ ಹತ್ರ ಫ್ರೆಂಡ್ಸ್ ಇಂದು. ಅಂದ್ರೆ ನೀವು 3 ವರ್ಷ ಜೊತೆಗೆ ಓದಿದೀಯಾ, 3 ವರ್ಷ ಏನ್ ಜಾಸ್ತಿ, ಹೆಚ್ಚು ಕಡಿಮೆ LKG UKG ಇಂದ ಓದಿದೀಯಾ. ಆದ್ರೂ 10 ಹುಡುಗರು ನಂಬರ್ ಇಟ್ಕೊಂಡಿಲ್ಲ ಅಂದ್ರೆ ಹುಡುಗಿಯರ್ದು? ಸರ್ ಇಲ್ಲ ಸರ್, ಯಾರೋ 34 ಇದೆ ಅಷ್ಟೇ. ಆಯ್ತು ಬಿಡವ, ಭಾರಿ ಬುದ್ಧಿವಂತರಿದ್ದೀರಿ. ಸೊ ಈಗ ಬರ್ರಿ, ಈಗ ಸೊ ಒಂದು ಫ್ರಾಕ್ಷನ್ ಇದೆ x/y, ಅದ್ರ ಕಂಡೀಷನ್ ಏನು? ಡಿನಾಮಿನೇಟರ್ಗೆ 1 ಅನ್ನ ಆಡ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು 1/2. ಅದನ್ನ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ. 2x is equal to 1 into y plus 1. 2x is equal to y plus 1. ಈ ಪ್ಲಸ್ y ನ ಈ ಕಡೆ ತರ್ರಿ, ಮೈನಸ್ y. It is equal to 1 equation 2. So now write equation 1 and 2. Equation 1 and 2 ಬರ್ದ ತಕ್ಷಣ ಎಲಿಮಿನೇಟ್ ಮಾಡೋಕೆ ಯಾವ ಟರ್ಮ್ ಅಂತ ಡಿಸೈಡ್ ಮಾಡಿದ್ವಿ? y ಟರ್ಮ್ ಅಂತ ಡಿಸೈಡ್ ಮಾಡಿದ್ವಿ. ಇನ್ ಬೋತ್ ದ ಈಕ್ವೇಶನ್ಸ್ y having the same value and same sign, but that is important. ನಾನು ಹೇಳ್ತೀನಿ ಕೇಳ್ರಿ, ಬರೀ ಇಲ್ಲಿ y ಇದ್ದು ಇದ್ರಲ್ಲಿ ಪ್ಲಸ್ ಇದ್ದು ಇದ್ರಲ್ಲಿ ಮೈನಸ್ ಇತ್ತು ಅಂದ್ರೆ ಅಗೇನ್ ಯು ಹ್ಯಾವ್ ಟು ಮಲ್ಟಿಪ್ಲೈ. ನೆನ್ಪಿಟ್ಕೊಳ್ರಿ, ಬರೀ y ಇದ್ರೆ ಅಷ್ಟೇ ಅಲ್ಲ, ಯಾವ್ದೋ ಸೇಮ್ ಕೋಎಫಿಷಿಯಂಟ್ ಅಂಡ್ ಸೇಮ್ ಸೈನ್. ಕ್ಲಿಯರ್? ಸರ್ y ಇದ್ರೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದಲ್ಲ, ಪ್ಲಸ್ y ಮೈನಸ್ y. ಬೇಡಕ್ಕ, ನಾನು ಹೇಳ್ತಿದ್ದೀನಿ. ಮತ್ತು ನೀವು ಪ್ರೊಸೀಜರ್ ತಪ್ಪು ಮಾಡ್ತೀರಲ್ರಿ, ಮತ್ತೆ ಆಡ್ ಮಾಡ್ತೀರ. ಅವಾಗ ಸೆಕೆಂಡ್ ಇಕ್ವೇಶನ್ ಸೈನ್ ಚೇಂಜ್ ಮಾಡಲ್ಲ ನಾವು. ಯಾರ ಪ್ರಶ್ನೆ ಕೇಳಿದದ್ನ? ಸೌಂದರ್ಯ ಸರ್. ಸೌಂದರ್ಯ ಮಿಸ್. ನಾನು ಹೇಳ್ತಿದ್ದೀನಿ ಕೇಳ್ರಿ, ಯಾಕೆ ನಾನು ಇಲ್ಲಿ ಆಡ್ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ನಾನು ಒಂದು ಪಾಲಿಸಿ ಒಂದೇ ಪ್ರೊಸೀಜರ್ ಮಾಡೋಣ ಅಂತ ಹೇಳ್ತಿದ್ದೀನಿ. 2 ಇಕ್ವೇಶನ್ y ಇದೆಯಾ? ಓಕೆ ಇದೆ. ಎರಡರಲ್ಲೂ ಸೇಮ್ ಸೈನ್ ಇದೆಯಾ? ಓಕೆ. ಇಲ್ಲಿಲ್ಲ ಅಂದ್ರೆ ಇದ್ರಲ್ಲಿ ಪ್ಲಸ್ ಇದ್ರಲ್ಲಿ ಮೈನಸ್ ಇತ್ತು ಅಂದ್ರೆ ಈ ಪ್ಲಸ್ ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಈ ಮೈನಸ್ ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ನಂತರ ಅದನ್ನ ಸೆಕೆಂಡ್ ಇಕ್ವೇಶನ್ ಸೈನ್ ಚೇಂಜ್ ಮಾಡಬೇಕು ಅಂತ ನಾನು ಬಹಳ ಸಲ ಹೇಳ್ತಿದ್ದೀನಿ. ಹೌದಾ ಅಲ್ವಾ? ನೀವು ಹಿಂಗೆ ಉಲ್ಟಾ ಪಲ್ಟಾ ಮಾಡ್ಕೊಂಡ್ರೆ ಇದನ್ನ ಮಾಡಕ್ ಹೋಗಿ ಅದನ್ನ ಮಾಡಕ್ ಹೋಗಿ ಗಣಪತಿ ಮಾಡೋದ್ ಬಿಟ್ಬಿಟ್ಟು ಅವ್ರ ಅಪ್ಪನ್ ಮಾಡಿ ಗಣಪತಿ ಹಬ್ಬ ದಿವ್ಸ ಕೂರಿಸ್ತೀರಿ. ನೆನ್ಪಿಟ್ಕೊಳ್ರಿ. So now x is equal to 3 ಬಂತು. Put this x in equation 1. Put x is equal to 3 in 1. So now write x minus y is equal to minus 2. 3 minus y is equal to minus 2. Minus y is equal to minus 2 plus, minus 2 plus 3 ಈ ಕಡೆ ಬಂದ್ರೆ minus 3. Minus y is equal to minus 5. So minus gets cancelled. Y is equal to 5.
So now clear, x minus y is equal to -2. Put x is equal to 3. This 3 comes to RHS. It becomes -3. Minus y is equal to -5. Minus minus cancel. Y is equal to 5.